ವೀಕ್ಷಕರೇ, ಕರಾವಳಿಯ ಸಂಚಾರ ವ್ಯವಸ್ಥೆಯ ಜೀವನಾಡಿ ಅದು ಖಾಸಗಿ ಬಸ್ಗಳು. ಜಿಲ್ಲೆಯ ಮೂಲೆ ಮೂಲೆ ಭಾಗಗಳನ್ನು ಖಾಸಗಿ ಬಸ್ಗಳು ತಲುಪಿದೆ. ಅನಂತರವಾಗಿ ಸರ್ಕಾರಿ ಬಸ್ಸುಗಳು ಬಂದ ನಂತರವಾಗಿ ಜಿಲ್ಲೆಯ ಹಲವು ಭಾಗಗಳಿಗೆ ಸರ್ಕಾರಿ ಸೇವೆಗಳು ಆರಂಭಗೊಂಡಿತು. ಆದರೆ ಪ್ರಮುಖವಾಗಿ ಒಂದು ಲೈನ್ ಅಂದರೆ ಮಂಗಳೂರಿಂದ ಮೂಡುಬಿದ್ರೆ ಅನಂತರವಾಗಿ ಕಾರ್ಕಳಕ್ಕೆ ಸಂಪರ್ಕಿಸುವಂಥ ಈ ರಸ್ತೆಯಲ್ಲಿ ಸರ್ಕಾರಿ ಬಸ್ಗಳೇ ಕಾಣಿಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಖಾಸಗಿ ಲಾಬಿ ಈ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳನ್ನು ಇಳಿಯೋಕ್ಕೆ ಬಿಟ್ಟಿಲ್ಲ. ಬೇರೆ ಬೇರೆ ಊರುಗಳಿಂದ ಹೋಗುವಂಥ ಬಸ್ಗಳು ಈ ರೂಟಲ್ಲಿ ಹಾದು ಹೋಗುತ್ತೆ ಹೊರತಾಗಿ ಮಂಗಳೂರಿನ ಕೇಂದ್ರ ಭಾಗದಿಂದ ಮೂಡುಬಿದ್ರೆ ಮತ್ತು ಕಾರ್ಕಳಕ್ಕೆ ಸಂಪರ್ಕಿಸುವಂಥ ಯಾವ ಬಸ್ಸುಗಳು ಕೂಡ ಇಲ್ಲಿ ತನಕ ಬಂದಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರವಾಗಿ ಇದೇ ಮೊದಲ ಬಾರಿಗೆ ಬಸ್ ಒಂದೀಗ ರಸ್ತೆಗಿಳಿದಿದೆ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು ಮತ್ತು ದಕ್ಷ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನದಿಂದ ಈಗ ಸರ್ಕಾರಿ ಬಸ್ಸುಗಳು ಈ ರೂಟಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ನಾನೀಗ ಹೇಳ್ತಾ ಇರುವಂಥದ್ದು ಮಂಗಳೂರಿಂದ ಮೂಡುಬಿದ್ರೆ ಆನಂತರವಾಗಿ ಕಾರ್ಕಳಕ್ಕೆ ಸಂಪರ್ಕಿಸುವಂಥ ರಸ್ತೆ. ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸರ್ಕಾರಿ ಬಸ್ಸುಗಳು ತನ್ನ ಸೇವೆಯನ್ನು ಕೊಡ್ತಾ ಇದೆ. ಹಲವು ಹಳ್ಳಿಗಳಿಗೆ ಸರ್ಕಾರಿ ಬಸ್ಸುಗಳು ಸೇವೆಯನ್ನು ಕೊಡ್ತಾ ಇದೆ. ಆದರೆ ಈ ಭಾಗಕ್ಕೆ ಸರ್ಕಾರಿ ಬಸ್ಸುಗಳೇ ಬರ್ತಾ ಇರಲಿಲ್ಲ. 2014ನೇ ಇಸವಿಯಲ್ಲಿ KSRTC ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಈ ಭಾಗಕ್ಕೆ ಸರ್ಕಾರಿ ಬಸ್ಸುಗಳು ಅತಿ ಅವಶ್ಯಕವಾಗಿದೆ, ಹಾಗಾಗಿ ಆದಷ್ಟು ಇದನ್ನು ತುರ್ತು ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರಿ ಬಸ್ಗಳನ್ನು ಈ ರೂಟಿಗೆ ಕೊಡಬೇಕಂತ ಹೇಳಿ ಮನವಿಯನ್ನು ಮಾಡಿತ್ತು. ಆನಂತರವಾಗಿ ನೂರಾರು ಸಭೆಗಳಾಗಿತ್ತು. ಈ ಸಭೆಗಳಲ್ಲಿ ಖಾಸಗಿ ಲಾಬಿಗಳೇ ಅತಿ ಹೆಚ್ಚಾಗಿ ಪ್ರಭಾವವನ್ನು ಬೀರಿಸಿತ್ತು. ಹಾಗಾಗಿ ಅಧಿಕಾರಿಗಳೇ ಸಾಕ್ಷಾತ್ತಾಗಿ ಈ ಲಾಬಿಗೆ ಮಣಿದ್ರು. ಹಾಗಾಗಿ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಸರ್ಕಾರಿ ಬಸ್ಸುಗಳು ಈ ರೂಟಿಗೆ ಬಂದಿಲ್ಲ. ಆದರೆ ಇದೀಗ KSRTC DC ರಾಜೇಶ್ ಶೆಟ್ಟಿ ಅವರ ಸತತ ಪರಿಶ್ರಮದ ಮೇರೆಗೆ ಸರ್ಕಾರ ಒಂದು ಬಸ್ಸನ್ನು ಹೊರಡಿಸಿದೆ. ಈಗ ಟೋಟಲಿ 4 ಬಸ್ಗಳು 4 ತಿಂಗಳ ಕಾಲ ಪ್ರಾಯೋಗಿಕ ಸಂಚಾರವನ್ನು ಮಾಡ್ತಾ ಇದೆ. ಬಹಳಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಖಾಸಗಿ ಬಸ್ಸುಗಳು ಮಾತ್ರ ಇತ್ತು, ಸರ್ಕಾರಿ ಬಸ್ಸುಗಳ ಸೇವೆ ಅವರಿಗೆ ಸಿಗ್ತಾ ಇರಲಿಲ್ಲ. ಈಗಿರುವ ಸರ್ಕಾರದ ಶಕ್ತಿ ಯೋಜನೆಯ ಲಾಭ ಕೂಡ ಈ ಪ್ರಯಾಣಿಕರಿಗೆ ಸಿಗ್ತಾ ಇರಲಿಲ್ಲ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಮಂಗಳೂರಿಂದ ಮೂಡುಬಿದ್ರೆ ಕಾರ್ಕಳಕ್ಕೆ ಹೋಗುವಂಥ ಮಹಿಳೆಯರು ಪ್ರಯಾಣಿಕರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಮಂಗಳೂರಿಗೆ ಬರುವಂಥ ಸಾವಿರಾರು ಪ್ರಯಾಣಿಕರು ಪ್ರತಿನಿತ್ಯ ಇದ್ದಾರೆ. ಅವರಿಗೆ ಎಲ್ಲ ಜನರು ಅನುಭವಿಸ್ತಿರುವಂಥ ಶಕ್ತಿ ಯೋಜನೆಯ ಫಲ ಅವರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಸರ್ಕಾರ ಮನಸ್ಸು ಮಾಡಿದೆ, 4 ಬಸ್ಸುಗಳನ್ನು ಈ ರೂಟ್ನಲ್ಲಿ ಓಡಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಮಂಗಳೂರಿಂದ 2 ಬಸ್, ಕಾರ್ಕಳದಿಂದ 2 ಬಸ್ ವಯ ಮೂಡುಬಿದ್ರೆ ಭಾಗವಾಗಿ ಎಲ್ಲ ಗಮ್ಯ ಸ್ಥಾನಕ್ಕೆ ಅದುಗಳು ತಲುಪುತ್ತೆ. ಹಾಗಾಗಿ ಜನ ಬಹಳಷ್ಟು ಖುಷಿಯನ್ನು ಹೊಂದಿದ್ದಾರೆ. ಒಳ್ಳೇದಾಗ್ತಾ ಇದೆ. ತುಂಬ ಸಮಯದಿಂದ ವೆಯ್ಟ್ ಮಾಡ್ತಿದ್ದೇವೆ. ಗೌರ್ಮೆಂಟ್ ಬಸ್ಸಿಗೆ, ಇಲ್ಲದಿದ್ದರೆ ಪ್ರೈವೇಟ್ ಬಸ್ ಇತ್ತು. ಸೊ ನನಗೆ ತುಂಬ ಕ್ಲೋಸ್ ಆಗ್ತದೆ ಇಲ್ಲಿ ಗೌರ್ಮೆಂಟ್ KSRTCಯಿಂದ ಬರೋದಕ್ಕೆ. ಸೊ ನನಗೆ ತುಂಬ ಈಸಿ ಆಯಿತು. ಹೌದು. ಯಾಕೆಂದರೆ ಮೂಡುಬಿದ್ರೆಗೆ ಮಂಗಳೂರಿಗೆ ಬರುವಂಥ ಒಬ್ಬ ಪ್ರಯಾಣಿಕ 40 ರೂಪಾಯಿ ಟಿಕೆಟ್ ವೆಚ್ಚವನ್ನು ಕೊಡಬೇಕಾಗಿತ್ತು. ದಿನದ 100 ರೂಪಾಯಿಯನ್ನು ಆತ ಪ್ರತಿನಿತ್ಯ ಮಂಗಳೂರಿಗೆ ಬರಬೇಕಾದ್ರೆ 100 ರೂಪಾಯಿ, ಕನಿಷ್ಠ 100 ರೂಪಾಯಿಯನ್ನು ಪ್ರಯಾಣದ ವೆಚ್ಚಕ್ಕಾಗಿ ಇಡಬೇಕಾಗಿತ್ತು. ಆದರೆ ಈಗ ಅವರ ಜೀವನದ ಮೇಲೆ ಆಗ್ತಾ ಇರುವಂಥ ಆರ್ಥಿಕ ಹೊರೆಯನ್ನು ಸರ್ಕಾರ ಒಂದು ನಿಟ್ಟಿನಲ್ಲಿ ತಗ್ಗಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಜನ ಬಹಳಷ್ಟು ಸಂತೋಷಗೊಂಡಿದ್ದಾರೆ. ಮತ್ತಷ್ಟು ಬಸ್ಸುಗಳ ಬೇಡಿಕೆ ಕೂಡ ಇರುವಂಥದ್ದು. ಈಗಾಗಲೇ 8 ಬಸ್ಸುಗಳು ಈ ರೂಟ್ನಲ್ಲಿ ಬೇಕಾಗಬಹುದು ಎಂಬ ಮನವಿಯನ್ನು ಜಿಲ್ಲೆಯ KSRTC ವಿಭಾಗ ಸರ್ಕಾರಕ್ಕೆ ಕಳಿಸಿದೆ. ಆದರೆ ಇದು ಆ ಜಿಲ್ಲಾಡಳಿತದ ಮೇಲೆ ಇರುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ 8 ಬಸ್ಸುಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 4 ಬಸ್ಸುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಕಾರ್ಯಕ್ಷಮತೆಯನ್ನು ಮೆರೀಬೇಕಾಗತ್ತೆ. ಯಾಕಂದರೆ ಜನರ ಬಹಳಷ್ಟು ಅವಶ್ಯಕತೆ ಅನುಸಾರವಾಗಿ, ಅವರ ಬೇಡಿಕೆಗೆ ಅನುಸಾರವಾಗಿ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಬೇಕಾಗತ್ತೆ. ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ತಮಗೆ ಸರ್ಕಾರಿ ಬಸ್ಗಳು ಬೇಕು ಅನ್ನೋದರ ಕಾರಣ ಕೂಡ ಇರುವಂಥದ್ದು. ಯಾಕೆಂದರೆ ಖಾಸಗಿ ಬಸ್ಸುಗಳ ಸಂಖ್ಯೆ ಜಾಸ್ತಿ ಆದ ಕಾರಣಕ್ಕಾಗಿ ಅಥವಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದ ಕಾರಣಕ್ಕಾಗಿ ಖಾಸಗಿ ಬಸ್ಸುಗಳ ಓಡಾಟದಲ್ಲಿ ಬಹಳಷ್ಟು ಪೈಪೋಟಿ ಇರುವಂಥದ್ದು. ಮಂಗಳೂರಿಂದ ಮೂಡುಬಿದ್ರೆ ಅಥವಾ ಕಾರ್ಕಳಕ್ಕೆ ಹೋಗುವಂಥ ಖಾಸಗಿ ಬಸ್ನ ಪ್ರಯಾಣಿಕರು ಒಂದು ಕ್ಷಣದಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಫಾಸ್ಟಾಗಿ ಹೋಗುವಂಥದ್ದು. ಇತ್ತೀಚೆಗೆ ಹಲವು ಘಟನೆಗಳು ಇದೇ ರೀತಿಯಾಗಿ ಆಗಿರುವಂಥದ್ದು. ಮೂಡುಬಿದ್ರೆ ಸಮೀಪದ ಮೈಟ್ ಕಾಲೇಜ್ ಬಳಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ವಿದ್ಯಾರ್ಥಿಗಳು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಯಾಕೆಂದರೆ ಪ್ರತಿನಿತ್ಯ ಇಂಥ ವೇಗದಲ್ಲಿ ಅಮಾಯಕ ಜನ ಸಾಯ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ರು. ಅದರ ಫಲಶ್ರುತಿ ಎಂಬಂತೆ ಈಗ
4 ಬಸ್ಗಳು ಮಂಗಳೂರಿಂದ ಮೂಡುಬಿದ್ರೆ ರೂಟ್ ಆಗಿ ಕಾರ್ಕಳಕ್ಕೆ ಸೇರುತ್ತೆ, ಕಾರ್ಕಳದಿಂದ ಮೂಡುಬಿದ್ರೆ ರೂಟ್ ಆಗಿ ಮತ್ತೆ ಮಂಗಳೂರಿಗೆ ಸೇರುತ್ತೆ. ಹಾಗಾಗಿ ಜನ ಒಂದು ರೀತಿಯ ಸಮಾಧಾನವನ್ನು ಪಡ್ಕೊಂಡಿದ್ದಾರೆ. ಆದರೆ ಜನರ ಅವಶ್ಯಕತೆ ಇರುವಂಥದ್ದು ಸುಮಾರು 8ಕ್ಕೂ ಹೆಚ್ಚು ಬಸ್ಸುಗಳು ಈ ರೂಟಲ್ಲಿ ಬೇಕು ಅಂತ ಹೇಳಿ ಖಾಸಗಿ ಲಾಬಿ ಬಹಳಷ್ಟು ನಡೀತಿರುವಂಥದ್ದು. ಜಿಲ್ಲೆಯಲ್ಲಿ ಹಲವು ಅಧಿಕಾರಿಗಳ, ಹಲವು ಜನಪ್ರತಿನಿಧಿಗಳ ಕೈಯನ್ನು ಬಿಸಿ ಮಾಡಿದಂತಹ ಖಾಸಗಿ ಲಾಬಿ ಈಗ ಒಬ್ಬ ದಕ್ಷ ಅಧಿಕಾರಿಯ ಸತತವಾದ ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅಂತ ಹೇಳ್ಬೋದು. ಈ ರೂಟಲ್ಲಿ ಬಸ್ಸೇ ಇಲ್ಲ ಅಂತೇಳಿ ಸಾಕಷ್ಟು ಹೋರಾಟಗಳಾಗಿದೆ. ಆಮೇಲೆ ಇನ್ನು ಅದರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಜನ ಪ್ರತಿಭಟನೆ ಎಲ್ಲ ಮಾಡಿದ್ರು ಈ ಮೂಡುಬಿದ್ರೆಯಲ್ಲಿ. ಸೊ ಇಂಥದ್ದೆಲ್ಲ ಘಟನೆಗಳು ಆದಾಗ ಇಲ್ಲಿ ಡಿಮಾಂಡ್ ಆಯಿತು ಏನು ಅಂತ ಹೇಳಿದ್ರೆ ಈ ರೂಟಲ್ಲಿ ಬಸ್ಗಳ ಅವಶ್ಯಕತೆ ಇದೆ ಅಂತೇಳಿ. ಅದಕ್ಕೋಸ್ಕರ ನಾವೊಂದು ತಾತ್ಕಾಲಿಕ ಪರ್ಮಿಟಿಗೂ ಕೂಡ ನಾವು ಅರ್ಜಿ ಹಾಕಿದ್ವಿ. ಸೊ ತಾತ್ಕಾಲಿಕ ಪರ್ಮಿಟಿಗೆ ನಾವೇನು ಅರ್ಜಿ ಹಾಕಿದ್ವಿ ಅದನ್ನು ಪರಿಗಣಿಸಿ RTO ಅವರು 8 ಬಸ್ಸಿದು ಏನಿದೆ ಆ ಡಿಸಿಷನ್ ಅನ್ನು ಫೈನಲ್ ಅಂತಿಮ ತೀರ್ಮಾನವನ್ನು ಪೆಂಡಿಂಗ್ ಇಟ್ಟು ಈ ತಾತ್ಕಾಲಿಕ ಪರವಾನಗಿ ಕೊಟ್ಟಿದ್ದಾರೆ 4 ತಿಂಗಳಿಗೆ. ಈಗ ಅದನ್ನು ನಾವು ಇವತ್ತಿಂದ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮಗೆ ಇದು ಹೊಸ ರೂಟ್, ಇದರಲ್ಲಿ ಜನರಿಗೆ ಎಲ್ಲೆಲ್ಲಿ ಸ್ಟಾಪ್ಗಳ ಅವಶ್ಯಕತೆ ಇದೆ ಮತ್ತು ಇದು ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಟ್ರಿಪ್ ಅಂತ ಹೇಳಿದೆ, ಆಮೇಲೆ ಎಲ್ಲೆಲ್ಲಿ ಅಂದರೆ ಯಾವ ಥರದ ಇದು ನಿರ್ಮಾಣ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಸಿಚುವೇಶನ್. ಸೊ 2 ದಿನಕ್ಕೆ ಇದನ್ನು ಪ್ರಾಯೋಗಿಕ ಮಾಡಿ ಶನಿವಾರದಿಂದ ಪಕ್ಕ ಟೈಮಿಂಗ್ಸಲ್ಲಿ ಓಡಿಸ್ತೀವಿ. ಇವತ್ತು ಬೆಳಗ್ಗೆ 6:45ಗೆ 1, 7:15ಗೆ 1. ಸೊ 2 ಬಸ್ಸು ಇಲ್ಲಿಂದ ಶುರುವಾಗಿದೆ ನಮ್ಮ ಬಸ್ ಸ್ಟ್ಯಾಂಡಿಂದ. ಆ ಕಡೆಯಿಂದ ಸೇಮ್ ಟೈಮ್ ಇದೆ 6:45, 7:15. ಇವತ್ತು ಬಿಟ್ಟ 2 ಗಾಡಿ ಇದು ಸಾಯಂಕಾಲ ಹೋಗಿ ಕಾರ್ಕಳದಲ್ಲಿ ಹಾಲ್ಟ್ ಆಗ್ತದೆ. ಹಾಲ್ಟ್ ಆಗಿ ನಾಳೆ ಬೆಳಿಗ್ಗೆ ಸೇಮ್ ಟೈಮ್ 6:45, 7 ಅಲ್ಲಿಂದ ಶುರುವಾಗ್ತದೆ. 2 ಗಾಡಿ ಇಲ್ಲಿಂದ ಅದೇ ಟೈಮ್ ಇಲ್ಲಿಂದ ಶುರುವಾಗ್ತದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ 4 ಗಾಡಿಗಳು ಆಪರೇಟ್ ಆಗ್ತದೆ. 7 ಸಿಂಗಲ್ ಟ್ರಿಪ್ ಆಗಿ 28 ಸಿಂಗಲ್ ಟ್ರಿಪ್ ಇದೆ ಆಪರೇಟ್ ಮಾಡಲಿಕ್ಕೆ. ಸೊ ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನಾವು ಅಷ್ಟು ಆಪರೇಷನ್ ಮಾಡಲಿಕ್ಕೆ ರೆಡಿ. ಜಿಲ್ಲೆಯಲ್ಲಿ ಮತ್ತಷ್ಟು ಸರ್ಕಾರಿ ಬಸ್ಸುಗಳ ಬೇಡಿಕೆ ಸದ್ಯಕ್ಕಿರುವಂಥದ್ದು. ಅದು ಧರ್ಮಸ್ಥಳಕ್ಕೆ ಆಗಿರ್ಬೋದು, ಪುತ್ತೂರಿಗೆ, ಇನ್ನು ಕಾರ್ಕಳ ಮತ್ತು ಉಡುಪಿ ಭಾಗಕ್ಕೆ ಸಂಪರ್ಕಿಸುವಂಥ ಬಸ್ಸುಗಳು ಅತಿ ಹೆಚ್ಚಾಗಿ ಸರ್ಕಾರಿ ಬಸ್ಸುಗಳು ಬೇಕು ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಹಾಗಾಗಿ ಸರ್ಕಾರ ಈ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜ್ ಅವರ ಒತ್ತಡ ಕೂಡ ಇದರಲ್ಲಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಕೂಡ ಇದು ನಮ್ಮ ಶಕ್ತಿ ಯೋಜನೆಯ ಫಲಶ್ರುತಿ ಅಂತ ಹೇಳಿದೆ, ಜನ ತಮ್ಮ ಹೋರಾಟದ ಫಲಶ್ರುತಿ ಅಂತ ಹೇಳಿದೆ. ಆದರೆ ಎಲ್ಲ ಕಡೆ ಒಂದು ಹೋರಾಟ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ KSRTC DC ರಾಜೇಶ್ ಶೆಟ್ಟಿ ಅವರ ನಿರಂತರವಾದ ಪರಿಶ್ರಮ ಮತ್ತು ಸಭೆಗಳ ಮೂಲಕವಾಗಿ ಈಗ ಸರ್ಕಾರ ಬಸ್ ಭಾಗ್ಯವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ವಹಿಸಿದೆ. ವೀಕ್ಷಕರೇ, ಇದು ಇವತ್ತಿನ News18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ News18 ಅನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.